ವಂದನೆಗಳಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಸ್ವರ್ಣಮಾಲ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಅಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ಅವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರ್ಗೂ ಅವರ ಟೀಮ್ನವರಿಗೂ ಎಲ್ಲರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್ಸ್, ಇವತ್ತಿಂದ 4 ದಿನಗಳ ಕಾಲ ಅಂದ್ರೆ ನಾನು 2 ದಿನ, ನಮ್ಮ ಸಿಸ್ಟರ್ 2 ದಿನ ತಗೊಂತಿದ್ವಿ. ಆರ್ಟ್ ಆಫ್ ಪ್ಲೇ ಅಂದ್ರೆ ಜೀವಿಸುವ ಕಲೆಗಳು. ಯಾವ ತರ ಅದ್ಭುತವಾಗಿ ಜೀವನ ಮಾಡಕ್ಕೆ ಒಂದು 11 ಕಲೆಗಳಿದಾವೆ. ಅದರಲ್ಲಿ 4 ಆರಿಸಿಕೊಂಡಿದ್ದೇವೆ. ಇನ್ನೂ ಬೇಕಾದಷ್ಟು ಇರ್ತವೆ. ಅಂದ್ರೆ ನಾವು ಲೈಫ್ ಉತ್ತಮವಾಗಿ, ಅದ್ಭುತವಾಗಿ, ತೃಪ್ತಿಯಾಗಿ, ಆನಂದವಾಗಿ ಜೀವನ ಮಾಡ್ಬೇಕಂದ್ರೆ ಕೆಲವು ಕಲೆಗಳ ಅವಶ್ಯಕತೆ. ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಇಷ್ಟ. ಮ್ಯೂಸಿಕ್, ಡ್ಯಾನ್ಸು, ಪೇಂಟಿಂಗು, ಕ್ರಿಕೆಟ್, ಹೀಗೆ ಸಿಂಗಿಂಗು, ಎಷ್ಟೊಂದು ವಿಧವಾದ ಕಲೆಗಳಿದಾವೆ. ಅದೇ ತರ ಇವತ್ತು ಒಂದು ಕಲೆ ಅಂದ್ರೆ ಆರ್ಟ್ ಆಫ್ ಲಿಸನಿಂಗ್. ಲಿಸನಿಂಗ್ ಅನ್ನೋದಕ್ಕಿಂತ ಟ್ರೂ ಲಿಸನಿಂಗ್ ಅಂತಾನು ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಯಾಕೆ, ಏನಪ್ಪ ಕೇಳೋದ್ರಾಗ ಅದರ ಅರ್ಥಾಪರಿ ಏನಿದೆ ಅಂತ ಅನ್ಕೊಂತೀವಿ ನಾವು. ಆದ್ರೆ ನಿಜವಾಗ್ಲೂ ಯಾವ ತರ ನಾವು ಕೇಳ್ಬೇಕು, ಯಾವ ತರ ಕೇಳ್ತಾ ಇದ್ದೇವೆ, ನಿಜವಾಗ್ಲೂ ಕೇಳ್ತಾ ಇದ್ದೀವ ನಾವು, ಯಾವುದನ್ನ ಕೇಳ್ತಾ ಇದೀವಿ, ಹೇಗೆ ಕೇಳ್ತಾ ಇದೀವಿ, ಸರಿಯಾಗಿ ಕೇಳೋದ್ರಿಂದ ಏನು ಉಪಯೋಗ ಆಗ್ತಾ ಇದೆ, ಕೇಳದಿದ್ರೆ ಏನು ಅದರಿಂದ ನಷ್ಟ ಉಂಟಾಗುತ್ತೆ, ಇವುಗಳೆಲ್ಲದರ ಬಗ್ಗೆ ನಾವು ಇವತ್ತು ತಿಳಿಯೋಣ. ಒಂದು ಸ್ಪಿರಿಚುಯಾಲಿಟಿ ಪ್ರಕಾರ ತಗೊಳ್ಳೋದಾದ್ರೆ ಇದಕ್ಕೆ ಒಂದು 4 ಹಂತಗಳಿವೆ. ಶ್ರವಣ, ಮನನ, ನಿಧಿಧ್ಯಾಸ, ಸಾಕ್ಷಾತ್ಕಾರ. ಹೀಗೆ ನಾವು ಯಾರಾದ್ರೂ ಏನಾದ್ರೂ ಹೇಳುವಾಗ ಈ ತರ ನಾವು ಕೇಳ್ಬೇಕಂತ. ಅಂದ್ರೆ ಶ್ರವಣ, ಫಸ್ಟ್ ನಾವು ಅವ್ರು ಏನ್ ಹೇಳ್ತಿದಾರಂತ ಸರಿಯಾಗಿ ಕೇಳಿಸ್ಕೋಬೇಕು. ನಂತರ ಮನನ, ಅವ್ರು ಏನ್ ಹೇಳಿದ್ರು ಅಂತನೂ ನಾವು ನೆನ್ಪು ಮಾಡ್ಕೊಳ್ಬೇಕು. ನಂತರ ಯಾಕೆ ಹೇಳಿದರೆ, ಏನ್ ಹೇಳ್ತಾ ಇದ್ದಾರೆ ಇವರು, ಯಾತಕ್ಕೋಸ್ಕರ ಹೇಳ್ತಿದಾರೆ, ಅದ್ರ ಹಿಂದಿನ ಉದ್ದೇಶ ಏನು ಅಂತೇಳಿ ಅದನ್ನ ಅಭ್ಯಾಸ ಮಾಡ್ಬೇಕು ನಾವು. 4ನೇದು ಸಾಕ್ಷಾತ್ಕಾರ, ಅಂದ್ರೆ ಅದೇ ನಾವಾಗ್ಬೇಕು. ಇಲ್ಲಿ ಅದೇ ನಾವಾಗ್ಬೇಕಂತಂದ್ರೆ ಅವ್ರಿಗೆ ಯಾವ್ದನ್ನಾದ್ರೂ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಕೇಳ್ತಾ ಇದಾರೆ, ಅವ್ರಿಗೆ ಏನಾದ್ರೂ ನೀಡ್ ಇದೆನಾ, ಅವಶ್ಯಕತೆ ಇದೆನಾ ಅಂತ ತಿಳ್ಕೊಂಡು ಅದನ್ನ ಪೂರೈಸ್ಬೇಕು. ಇದು ಶ್ರವಣ, ಮನನ, ನಿಧಿಧ್ಯಾಸ ಮತ್ತು ಸಾಕ್ಷಾತ್ಕಾರ. ಈ ತರ. ಓಕೆ, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಶ್ರವಣ, ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಗುಂಪಿನಲ್ಲಿ ಫಸ್ಟ್ ಕೇಳೋದನ್ನ ಕಲಿಬೇಕು. ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ ನಾವ್ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಮುಸುಗಿನ ಒಳಗಿನಿಂದ ಕೇಳಿಸ್ಕೊಳ್ತಾ ಇದೀವಿ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದಾರೆ. ಅಂದ್ರೆ ಈಗ ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ ಅವ್ರ ಬಗ್ಗೆ ನಮಗೆ ಆಗ್ಲೇ ಒಂದು ಅಭಿಪ್ರಾಯ ಇರುತ್ತೆ. ಈಗ ಸಪೋಸ್ ಒಬ್ರು ಯಾರೋ ನೆಗೆಟಿವ್ ಮಾತಾಡೋರು ಬಂದ್ರು ಅನ್ಕೊಡ್ರಿ, ನಮಗೆ ಆವಾಗ್ಲೇ ಇರುತ್ತೆ, ಇವ್ರು ಮಾತಾಡಿದ್ರೆ ಯಾವಾಗ್ಲೂ ಈ ತರನೇ ಮಾತಾಡ್ತಾರೆ ಅಂತೇಳಿ ನಾವೇನ್ ಮಾಡ್ತೀವಿ, ಅದೇ ಒಂದು ಆಧಾರದ ಮೇಲೆ ಕೇಳಿಸ್ಕೊಳ್ತೀವಿ. ಆ ಮುಸುಗು ನೆಗೆಟಿವ್ ಅನ್ನೋ ಒಂದು ಮುಸುಗು ಹಾಕೊಂಡ್ಬಿಟ್ಟಿದೀವಿ. ಅಯ್ಯೋ ಇವ್ನು ಏನ್ ಹೇಳಿದ್ರು ಇಷ್ಟೇ ಬಿಡಪ್ಪ, ಏನ್ ಕೇಳಿಸ್ಕೋಬೇಕು, ಸುಮ್ಮನೆ ಇದ್ಬಿಟ್ರೆ ಆಯ್ತು, ಕೇಳಿಸ್ಕೊಂತಾ ಇದೀವಿ ಅನ್ನೋ ತರ. ಈ ತರ ನಾವು ಕೇಳಿದ್ರೆ ಅವ್ನು ನಿಜವಾಗ್ಲೂ ಏನಾದ್ರೂ ಹೇಳೋಕ್ ಬಂದಿದ್ರೆ, ನಿಜವಾಗ್ಲೂ ಪಾಸಿಟಿವ್ ಆಗಿದ್ರೆ ಅದು ಅವಾಗ ಅವನಿಗೆ ಲಾಸು ಅಲ್ಲ, ನಾವು ಏನು ಮಾಡಕ್ ಆಗೋದಿಲ್ಲ ಆ ಟೈಮಲ್ಲಿ. ಅದಕ್ಕೆ ಯಾರಾದ್ರೂ ಏನಾದ್ರೂ ಮಾತಾಡ್ತಾ ಇದ್ರೆ ಅದರ ಹಿಂದೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವರ ಉದ್ದೇಶ ಏನು, ಎಮೋಷನ್ಸ್ ಏನು, ಅವಶ್ಯಕತೆ ಏನು, ನಿಸ್ಸಹಾಯಕತೆ ಏನು, ಇವೆಲ್ಲವನ್ನ ನಾವು ಕೇಳಿಸ್ಕೊಂಡ್ರೆ ನಿಜವಾದ ಕೇಳುಗರಾಗ್ತೀವಂತೆ. ನಾವಿಷ್ಟೆಲ್ಲ ಮಾಡ್ತೀವೇನ್ರಿ? ಏನೋ ಹೇಳ್ತಾರ. ಇನ್ನ ನೋಡ್ರಿ, ಮಕ್ಳು ದೊಡ್ಡವ್ರು ಏನಾದ್ರು ಹೇಳ್ತಿರ್ತಾರಲ್ಲ, ಏನೋ ಹೇಳ್ತಾರ, ಅವ್ರ ವಯಸ್ಸಾಗಿದೆ, ಮಾಡಕ್ ಬೇರೆ ಕೆಲ್ಸ ಇಲ್ಲ, ಹೇಳ್ತಾ ಇರ್ತಾರೆ, ಸುಮ್ನೆ ಹ್ಞೂ ಅಂತ ಇರೋದು. ಅದಕ್ಕೆ ಫಸ್ಟ್ ಏನ್ ಹೇಳ್ತಾ ಇದಂತ ಕೇಳಿಸ್ಕೋಬೇಕು, ಅದ್ರ ಹಿಂದೆ ಎಮೋಷನ್ಸ್ ತಿಳ್ಕೋಬೇಕು.
ಅವರ ಅವಶ್ಯಕತೆ ಏನು, ಯಾಕೆ ಅವ್ರು ನಮಗೆ ಇಲ್ಲಿ ಬಂದು ಕೇಳ್ತಾ ಇದ್ರೆ, ಏನಾದ್ರೂ ಸಹಾಯ ಬೇಕಾ ಅವರಿಗೆ, ಇಲ್ಲ ಏನಾದ್ರೂ ಅಸಹಾಯಕತೆ ಇದೆನಾ ಅವರಿಗೆ, ನಾನು ಏನ್ ಮಾಡ್ಬೋದು ಅಂತೇಳಿ ಈ ತರ ಒಂದು ಪಾಯಿಂಟ್ಸ್ ಇಟ್ಕೊಂಡು ನಾವು ಕೇಳ್ಬೇಕಂದ್ರೆ ಮುಸುಗನ್ನು ಫಸ್ಟ್ ಬಿಡ್ಬೇಕು. ಇನ್ನು ಕೆಲವ್ರು ಇರ್ತಾರೆ ಗುಂಪು ಯಾವಾಗ್ಲಷ್ಟೇ ಒಬ್ರೇ ಇಲ್ಲ, ಗ್ರೂಪ್ ಅಲ್ಲೇ, ಈ ತರ ಗ್ರೂಪ್ ನಲ್ಲಿ ಇದ್ದಾಗ ಇನ್ನು ಮಾತಾಡ್ತಾ ಇರ್ತಾರೆ, ಅವ್ರು ಇನ್ನೂ ಪೂರ್ತಿ ಮಾಡಿರಲ್ಲ, ಅರ್ಧಕ್ಕೆ ಕಟ್ ಮಾಡ್ಬಿಡ್ತಾರೆ. ಅಂದ್ರೆ ಏನ್ ಹೇಳ್ತಾರೆ, ಓ ಅದಾ ನನಗ್ ಗೊತ್ತು ಬಿಡು ನಾನು ಹೇಳ್ತೀನಿ, ಅವ್ರು ಇನ್ನೂ ಪೂರ್ತಿಯಾಗಿ ಅದು ಹೌದೋ ಅಲ್ಲ ಅಂತಾನೂ ನಮಗೆ ಗೊತ್ತಿಲ್ಲ, ಅಷ್ಟು ಆತರ ನಮಗೆ. ಆಮೇಲೆ ಅವ್ರು ಏನಾದ್ರು ಹೇಳ್ತಾ ಇದ್ರೆ, ಈಗ ಸಪೋಸ್ ಏನೋ ಒಂದು ಹೇಳ್ತಾರೆ, ಅಲ್ಲೇನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತೇಳಿ, ಇಲ್ಲ ನಾನೇ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವಾಗ ನಾವೇನ್ ಮಾಡ್ತೀವಿ, ಜಡ್ಜ್ ಮಾಡ, ಓಹೋ ದುಡ್ಡು ಕೇಳಕ್ಕೋಸ್ಕರ ಇವನು ಮಾತಾಡ್ತಾ ಇದ್ದಾನೆ. ನಾರ್ಮಲ್ ಇದು, ಯಾರಾದ್ರೂ ಈ ತರ ಅನುಭವಗಳು ಎಲ್ಲರಿಗೂ ಸಾಕಷ್ಟು ಆಗಿರ್ತವೆ. ಅದಕ್ಕೋಸ್ಕರ ಮೊದ್ಲು ನಮ್ಮ ಮೈಂಡ್ ಅನ್ನು ಖಾಲಿ ಮನಸ್ಸಿನಿಂದ ಕೇಳ್ಬೇಕು, ನಂತರ ನಮ್ಮ ಹೃದಯವನ್ನು ಓಪನ್ ಮಾಡ್ಕೊಳ್ಬೇಕು. ನಮ್ಮ ಹೃದಯ ಓಪನ್ ಹಾರ್ಟ್ ಹಾಕಿ ಕೇಳ್ಬೇಕು ಅಂತ ಹೇಳ್ತಾರಲ್ಲ, ಇದೆ ಕೇಳ್ಬೇಕು ಅವಾಗ ಅವ್ರದ್ದು. ಆಮೇಲೆ ಯಾವ ತರ ಕೇಳಿಸ್ಕೋಬೇಕು, ಅವ್ರೇನಾದ್ರೂ ಹೇಳ್ತಾ ಇದ್ರೆ ಅವರ ಮುಖದ ಭಾವನೆಗಳನ್ನು ನೋಡ್ಬೇಕು, ಮಾತುಗಳನ್ನು ಕೇಳ್ಬೇಕು, ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕು, ಆ ಮಾತುಗಳ ಹಿಂದೆ ಇರುವ ಉದ್ದೇಶ ನೋಡ್ಬೇಕು ನಾವು, ಆ ಉದ್ದೇಶಕ್ಕೆ ಏನ್ ಬೇಕು ಆ ಅವಸರವನ್ನು ನೋಡ್ಬೇಕು, ನಂತರ ಎಲ್ಲವನ್ನು ಪೂರ್ತಿಯಾಗಿ ಅರ್ಥ. ನೋಡ್ರಿ ಎಷ್ಟೊಂದು ವಿಚಾರ ಇದೆ, ಒಂದು ಮಾತು ಕೇಳುವಾಗ ಇಷ್ಟೆಲ್ಲ ನಾವು ಮಾಡ್ತಾ ಇದೀವ. ನಿಜವಾಗ್ಲು ಫಸ್ಟ್ ನಾನು ಇದನ್ನ ಕೇಳಿದಾಗ ಏನಪ್ಪ ಇದು ಟ್ರೂ ಲಿಸನಿಂಗ್, ಕೇಳಿಸ್ಕೊಂತೀವಿ, ಏನ ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊಂಡ್ರೆ ಆಯ್ತು ಅಂತ ಅಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಕೇಳ್ತಾ ಕೇಳ್ತಾ ಗೊತ್ತಾಯ್ತು, ಅಯ್ಯೋ ಇಷ್ಟೆಲ್ಲಾ ಹಿಂದೆ ಇದೆ ನಾ ಇದ್ರ ಬಗ್ಗೆ. ನಾವು ಯಾರಿಗಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಪೂರ್ತಿಯಾಗಿ ಅವರಿಗೆ ಸ್ಪೇಸ್ ಕೊಡ್ಬೇಕು, ಲಿಸನಿಂಗ್ ಸ್ಪೇಸ್ ಅಂದ್ರೆ ಅವರಿಗೆ ಸಮಯವನ್ನು ಕೊಡ್ಬೇಕು. ಅವಾಗ ಹೇಳೋರಿಗೆ ಏನ್ ಅನ್ಸುತ್ತೆ, ಕಟಚರ ಕೇಳ್ತಾ ಇದ್ರೆ ಅಂದ್ರೆ ಅಲ್ಲೇ ಕಟ್ ಮಾಡ್ತಾರೆ, ಬ್ಯಾಡ್ ಬಿಡಪ್ಪ ಇವ್ರ ಹತ್ರ ಹೇಳಿದ್ರು ಏನು ಉಪಯೋಗ ಇಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಹೇಳಕ್ ಹೋಗೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಒಂದು ಸ್ಪೇಸ್ ಕೊಡ್ಬೇಕು, ಲಿಸನಿಂಗ್ ಸ್ಪೇಸ್. ಓಹೋ ಈ ಮನುಷ್ಯನ ಹತ್ರ ಹೇಳಿದ್ರೆ ಉಪಯೋಗ ಇದೆ, ಎಷ್ಟು ಚೆನ್ನಾಗಿ ನಾನು ಕೇಳ್ತಾ ಇದ್ದೇನೆ, ಹಂಗಂದ್ರೆ ನನಗೆ ಬೇಕಾದ ಸಹಾಯ ಈ ಮನುಷ್ಯನಿಂದ ಖಂಡಿತ ಸಿಗುತ್ತೆ ಅಂತ ಒಂದು ಭರವಸೆ ಆ ವ್ಯಕ್ತಿಗೆ ಬೇಕು. ಈ ಅನ್ಕಂಡೀಷನಲ್ ಲಿಸನಿಂಗ್ ಸ್ಪೇಸು ಎಷ್ಟು ಅದ್ಭುತ ಮಾಡುತ್ತೆ, ಅಷ್ಟು ಅದ್ಭುತ ಮಾಡುತ್ತೆ. ಅಲ್ಲೇ ಅವನು ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ 50% ಹೀಲಿಂಗ್ ಆಗೋಗ್ಬಿಡುತ್ತಲ್ಲಿ. ಅಬ್ಬಾ ಗ್ಯಾರಂಟಿ ಈ ಮನುಷ್ಯನ ಹತ್ರ ನನಗೆ ಬೇಕಾದ ಸೊಲ್ಯೂಷನ್ ಸಿಗುತ್ತೆ. ಹೀಗೆ ಲಿಸನಿಂಗ್ ಸ್ಪೇಸ್ ಕೊಟ್ಟಾಗ, ಇನ್ನೊಂದ್ಸಲ ಹೇಳ್ತೀನಿ, ಲಿಸನಿಂಗ್ ಸ್ಪೇಸ್ ಅಂತಂದ್ರೆ ಒಂದು ಕೇಳೋ ಸಮಯ ಕೊಡ್ಬೇಕು, ಅವರಿಗೆ ಅವಕಾಶವನ್ನು ಕೊಡ್ಬೇಕು. ಹೀಗೆ ಹೇಳೋದ್ರಿಂದ ಏನಾಗ್ತದೆ, ಎದುರಿನ ಮನುಷ್ಯನ ಅವಸರಗಳು ಏನೇನಿರ್ತವೆ ತನ್ನ ನೋಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ನನ್ನ ಎಮೋಷನ್ಸಿಗೆ ಬೆಲೆ ಕೊಡ್ಬೇಕು, ನಾನು ಹೇಳೋ ಮಾತುಗಳಿಗೆ ಬೆಲೆ ಕೊಡ್ಬೇಕು, ಎಲ್ಲವೂ ಪರಿಪೂರ್ಣಗೊಳ್ಬಿಡ್ತವೆ ಆ ಮನುಷ್ಯನಲ್ಲಿ. ಅಂದ್ರೆ ಕೇಳಿಸ್ಕೊಳ್ತಾ ಇರೋ ಮನುಷ್ಯನ ಮೇಲೆ ಅಪಾರವಾದ ನಂಬಿಕೆ ಸಹ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ಅದ್ಭುತವಾದ ರಿಲೇಶನ್ಶಿಪ್ ಸಹ ಬಿಲ್ಡ್ ಆಗುತ್ತೆ. ನೀವು ಕೇಳ್ಬೋದು, ನಿನ್ ರಿಲೇಶನ್ಶಿಪ್ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ, ಯಾಕೆ ಈಗ ರಿಲೇಶನ್ಶಿಪ್ ನಲ್ಲಿ ಜಗಳಗಳಾಗ್ತಾ ಇವೆ, ಎಸ್ಪೆಷಲಿ ಗಂಡ ಹೆಂಡತಿ, ಯಾಕೆ ಕೇಳಿಸ್ಕೊಳಕ್ ರೆಡಿ ಆಗಿಲ್ಲ. ಏನಾದ್ರೂ ಹೇಳ್ತಾ ಇದ್ರೆ, ನಿಂದೆಲ್ಲ ನನಗೆ ಗೊತ್ತು ಬಿಡು, ನೀನೇನ್ ಮಾತಾಡ್ಬೇಡ, ಸುಮ್ನಿದ್ಬಿಡು ಅಷ್ಟೇ. ಆದ್ರೆ ನಿಜವಾಗ್ಲೂ ಏನ್ ನಡೆದಿರುತ್ತೆ ಅಂತ ನಾವು ಒಂದು ಕ್ಷಣ ಈ ಟ್ರೂ ಲಿಸನಿಂಗ್ ಅನ್ನು ಪರಿಪಾಲಿಸಿದ್ರೆ ಎಷ್ಟೋ ಜಗಳ ನಿಂತುಬಿಡುತ್ತೆ. ನಿನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಅದರಲ್ಲಿ ಗಂಡ ಹೇಳ್ತಿರ್ತಾನೆ, ಅಮ್ಮ ಬರ್ತಾರಂತೆ ಊರಿಂದ ಅಂತೇಳಿ. ಈಗ್ಲೇ ಬರ್ಬೇಕಾ ನಿಮ್ಮಮ್ಮಗ್ ಬೇರೆ ಕೆಲ್ಸ ಇಲ್ಲ, 3 ಹೊತ್ತು ಬರ್ತಾ ಇರ್ತಾರಂದ್ರೆ, ಏನು ಬೇಡ ಸುಮ್ಮನೆ ಇರ್ರಿ, ಬರ್ಬೇಡ ಅಂತ ಬರ್ದ್ ಹಾಕ್ಬಿಡ್ರಿ. ಆಯ್ತು ಬರ್ದಾಕ್ತೀನಿ, ನಿಮ್ಮಮ್ಮಗ್ ಹಂಗೆ ಬರ್ದಾಕ್ತೀನಿ ಅಂತ ಹೇಳ್ತಾನೆ ಗಂಡ. ಆಕ್ಚುಲ್ ಆಗಿ ಬರ್ತಾ ಇರೋದು ಹೆಂಡತಿ ಅಮ್ಮ.
ನೋಡ್ರಿ, ಆ ಗಂಡನ್ ಮಾತು ಪೂರ್ತಿ ಕೇಳಿಸ್ಕೊಂಡಿದ್ರೆ ಅವಳು ಎಷ್ಟು ದೊಡ್ಡೋಳಾಗ್ತಿದ್ಲಲ್ಲ. ಆತರ ಮಾತಾಡಿದ್ದಕ್ಕೆ ಅವ್ರ ಅಮ್ಮ ನಿಜವಾಗ್ಲೂ ಬರ್ತಾ ಇಲ್ಲ, ಆದ್ರೆ ಅವಳ ಮೇಲೆ ಇರುವ ಒಂದು ಅಭಿಪ್ರಾಯ ಬದಲಾವಣೆ ಆಗುತ್ತೆ. ಅದಕ್ಕೆ ಎಷ್ಟೋ ಒಂದು ರಿಲೇಶನ್ಶಿಪ್ ನಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳೋದ್ರಿಂದ ಆಗುವ ಅನಾಹುತಗಳು ತಪ್ಪುತ್ತವೆ. ಏನಾಗುತ್ತೆ ಕೇಳಿಸ್ಕೊಂಡ್ರೆ ಅಲ್ಲಿ ಮತ್ತೆ ಈಗೋ ಅಡ್ಡ ಬರುತ್ತೆ. ಅವಳ ಮಾತೆ ನಾನು ಕೇಳಿಸ್ಕೊಳ್ಳೋದು, ಅವನ್ ಮಾತೆ ನಾನು ಕೇಳಿಸ್ಕೊಳ್ಳೋದು. ಕುತ್ಕೊಂಡು ನೀಟಾಗಿ ಕೇಳೋದ್ರಿಂದ ಏನಾಗುತ್ತೆ, ಓಹೋ ಅದಕ್ಕೇನಾ ಅವಳು ಪಾಪ ಲೇಟಾಗಿ ಬಂದಿರೋದು, ನಂಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ, ಸಾರಿ ಅನ್ನೋದು ಒಂದು ವರ್ಡ್ ಬರ್ಬೇಕು ಮತ್ತೆ ಅಲ್ಲಿ. ಆಗ ಸಂಬಂಧ ಇನ್ನು ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಕೇಳುವಾಗ ಕಂಪ್ಲೀಟ್ ಆಗಿ ಒಂದು ಪ್ರೆಸೆನ್ಸ್ ಇರಬೇಕು. ಇಬ್ರು ಹೇಳುವಾಗ, ಒಬ್ರು ಹೇಳುವಾಗ ಯಾವಾಗ ಇವ್ರ ಮಾತು ಮುಗಿಯತ್ತದೋ ಅಂತ ಕಾಯ್ತಾ ಇರುವುದು, ಸೆಲ್ ಫೋನ್ ನೋಡ್ತಾ ಇರೋದು, ಇವೆಲ್ಲ ಮಾಡಿದ್ರೆ ಎದುರಿನ ಮನುಷ್ಯನಿಗೆ ನಾನು ಹೇಳೋ ಮಾತು ಇವ್ರಿಗೆ ಇಷ್ಟ ಇಲ್ಲ ಅಂತ ಬೇಗನೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಕರುಣೆಯಿಂದ ಕೇಳ್ಬೇಕಂತ, ಐ ಟು ಐ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ಅವ್ರ ಕಣ್ಣು ನೋಡಿ, ಕೆಲವ್ರು ನೋಡ್ರಿ ಏನಾದ್ರು ಹೇಳ್ತಿದ್ರೆ ಎಲ್ಲೋ ನೋಡ್ತಿರ್ತಾರೆ. ಇಲ್ಲ, ಯಾರಾದ್ರೂ ಹೇಳ್ಬೇಕಾ ಅವ್ರ ಕಣ್ಣು ನೋಡಿ ನಾವು ಕೇಳಿಸ್ಕೋಬೇಕು, ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಹೀಗೆ ಕೇಳೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸ್ ತಮ್ಮಷ್ಟಕ್ಕೆ ತಾವೇ ಸರಿಯಾಗ್ಬಿಡ್ತವೆ. ಅಷ್ಟೇ ಅಲ್ಲ, ನಾವು ಚೆನ್ನಾಗಿ ಕೇಳೋದ್ರಿಂದ ಎದುರಿನ ಮನುಷ್ಯನಿಗೆ ಒಂಥರ ಸೇಫ್ಟಿ ಫೀಲ್ ಆಗುತ್ತಂತೆ. ಒಂಥರ ಈ ಮನುಷ್ಯ ತುಂಬಾ ಬೆಲೆಯುಳ್ಳವನು ಅನ್ನೋ ಒಂದು ಭಾವನೆ ಬರುತ್ತೆ. ಆ ಮನುಷ್ಯನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಇದು ರಿಲೇಶನ್ಶಿಪ್ ನಲ್ಲಿ ಬೇಕಾಗಿರೋದು. ಇದು ತುಂಬಾ ಏನಂದ್ರೆ, ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಗಟ್ಟಿಯಾದ ಬುನಾದಿಗಳಿವೆ. ಯಾವತ್ತಾದ್ರೂ ಮಕ್ಕಳು ತಂದೆ ತಾಯಿಗಳ ಮಾತುಗಳನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದಾರೆ, ಅವ್ರು ಏನಾದ್ರೂ ಅವ್ರು ಆಡೋ ಮಾತುಗಳನ್ನು, ಅವರ ಜೀವನದ ಅನುಭವದ ಪಾಠಗಳನ್ನು ಕೇಳಿಸ್ಕೊಂಡ್ರೆ ಅವರೆಷ್ಟೋ ಒಳ್ಳೆಯರಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ಬಿಡ್ತಾರೆ, ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ತಾರೆ. ಆದ್ರೆ ಯಾರು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಇವ್ರು ಏನಪ್ಪ ವಯಸ್ಸಾದವ್ರು ಮಾತಾಡ್ತಾನೇ ಇರ್ತಾರೆ, ನನಗ್ ಗೊತ್ತಿಲ್ವಾ ಅಷ್ಟು, ನಾನೇನ್ ಚಿಕ್ಕ ಹುಡುಗನ. ಆದ್ರೆ ಇನ್ನೂ ಕೆಲವ್ರು ಇರ್ತಾರೆ, ಎಲ್ಲ ಗೊತ್ತಿರುತ್ತೆ, ಅವ್ರು ಬುದ್ಧಿವಂತರು ಇರ್ತಾರೆ, ಆದ್ರೆ ಅಪ್ಪ ಅಮ್ಮ ಹೇಳ್ಬೇಕಾರೆ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದಾರೆ. ಆಯ್ತಮ್ಮ ನೀನ್ ಹೇಳಿದ್ಮೇಲೆ ಮುಗ್ದೋಯ್ತು, ಅಪ್ಪ ನೀನ್ ಹೇಗ್ ಹೇಳಿದ್ರಾಗ ಕೇಳ್ತೀನಪ್ಪ. ಅವ್ರು ಮಾಡ್ಲಿದ್ರು ಚಿಂತೆ ಇಲ್ಲ, ಆ ತರ ಒಂದು ಆನ್ಸರ್ ಕೊಡ್ತಾರೆ. ಅವಾಗ ಆ ಹಿರಿಯ ಜೀವಗಳಿಗೆ ಎಷ್ಟು ಖುಷಿ ಆಗುತ್ತೆ, ಅಪ್ಪ ಇಷ್ಟು ದೊಡ್ಡವರಾದ್ರೂ ನನ್ ಮಕ್ಳು ನನ್ ಮಾತನ್ನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ತೃಪ್ತಿ ಸಿಗುತ್ತೆ ಅವರಿಗೆ. ಅಷ್ಟೇ ಅಲ್ಲ, ಅವರ ಹೃದಯದ ಭಾರವೆಲ್ಲ ಇಳಿದೋಗುತ್ತೆ, ಒಂದು ಗಟ್ಟಿಯಾದ ನಂಬಿಕೆ ಅವ್ರ ಮೇಲೆ ಉಂಟಾಗುತ್ತೆ. ಅಕಸ್ಮಾತ್ ಯಾರಾದ್ರೂ ನಮ್ಮ ಮಕ್ಕಳ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ ಏನಾದ್ರೂ ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ ಬೇಗ. ಆ ನಂಬಿಕೆಯನ್ನು ಪ್ರತಿಯೊಬ್ರು ಸಂಪಾದಿಸ್ಕೋಬೇಕು. ಯಾವುದೇ ರಿಲೇಶನ್ಶಿಪ್ ಇರ್ಲಿ, ಎಲ್ಲದಕ್ಕೂ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನಾವು ಯಾವಾಗಾದ್ರೂ ಯಾರಾದ್ರೂ ಏನೇ ಹೇಳ್ತಾ ಇದ್ರೆ ಅವ್ರ ಮಾತುಗಳನ್ನ ಅರ್ಥದಲ್ಲೇ ಅಷ್ಟೇ ಕೇಳಿಸ್ಕೊಂಡ್ರೆ ಏನಾಗುತ್ತೆ, ಆ ಹಿಂದೆ ಇರುವ ದುಃಖ ನಮಗೆ ಅರ್ಥ ಆಗೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ. ಇಲ್ಲಿ ಟ್ರೂ ಲಿಸನಿಂಗು ಫೇಲ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯವಾಗಿ ಗಂಡ ಹೆಂಡತಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಮಕ್ಳು ಸ್ವಲ್ಪ ಹಾದಿ ತಪ್ಪೋದು ಜಾಸ್ತಿ, ಎಲ್ಲಾರು ವಿಷಯದಲ್ಲೂ ಅಂತ ಹೇಳೋದಿಲ್ಲ, ಜನರಲ್. ಯಾಕೆ? ಮಕ್ಕಳಿಗೆ ಟೈಮ್ ಕೊಡಲ್ಲ ಅವರು. ಏನೇ ಕಾರಣ ಇರ್ಬೋದು, ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ ಏನೇ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೂ ಅದರಲ್ಲಿ ಸಮಯ ಮಾಡಿಕೊಂಡು ಮಕ್ಕಳ ಬಗ್ಗೆ ವಿಚಾರಿಸ್ಬೇಕು, ಸ್ವಲ್ಪ ಸಮಯ ಕೊಡ್ಬೇಕು. ಅವ್ರು ಏನಾದ್ರೂ ಹೇಳ್ತಾ ಇದಾರೆ, ಅಕಸ್ಮಾತ್ ಒಂದು ಟೀನೇಜ್ ಹುಡುಗರು ಇರ್ತಾರೆ, ಹುಡುಗಿನೇ ಅನ್ಕೊಳ್ಳಿ, ಹುಡುಗರಿಗೆ ಅಷ್ಟೊಂದು ಆಗಲ್ಲ, ಹುಡುಗಿ, ಅವಳಿಗೆ ಏನೋ ಆಗುತ್ತೆ, ಯಾವ್ದೋ ಒಂದು ಇನ್ಸಿಡೆಂಟ್, ಯಾರೋ ಟೀಸ್ ಮಾಡ್ತಾ ಇರ್ತಾರೆ, ಅವಳಿಗೆ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಿಲ್ಲ. ಅಕಸ್ಮಾತ್ ತಂದೆ ತಾಯಿಗಳು ಅವ್ರ ಮಾತು ಕೇಳಿದ್ರೆ ಅವ್ರು ಇನ್ನೂ ಒಂದು ಉಪಾಯ ಹುಡುಕ್ತಾರೆ, ಅವಳಿಗೂ ಸಹ ಇದಕ್ ಜೊತೆಯಾಗಿ ನಮ್ಮ ಅಪ್ಪ ಅಮ್ಮ ಇದ್ದಾರ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆದ್ರೆ ಯಾರು ಕೇಳ್ದೆ ಆ ಒಳಗಡೆ ಇದ್ದು ಅದು ಯಾವುದಕ್ಕೆ ದಾರಿ ಮಾಡಿಕೊಳ್ಳುತ್ತೆ ಯಾರಿಗೂ ಗೊತ್ತಿಲ್ಲ. ಇಷ್ಟೋ ವಿಷಯಗಳಲ್ಲಿ ಸೂಸೈಡ್ ಸಹ ಮಾಡ್ಕೊಳ್ತಾರೆ ಕೆಲವು ಹುಡುಗಿಯರು.
ಅದಕ್ಕೋಸ್ಕರ ಎಸ್ಪೆಷಲಿ ತಂದೆ ತಾಯಿಗಳು ಮಕ್ಕಳಿಗೆ ಈ ಲಿಸನಿಂಗ್ ಸ್ಪೇಸ್ ಕೊಡಬೇಕು. ಅದಕ್ಕೆ ನೋಡ್ರಿ, ನಮ್ಮ ಪುರಾಣಗಳಲ್ಲಿ ಗಣಪತಿ ನೋಡೇ ಇರಲ್ಲ ನೀವು. ಹೇಗಿರ್ತಾನೆ ಗಣಪತಿ? ಇಷ್ಟು ದೊಡ್ಡ ಕಿವಿಗಳು ಎರಡು, ಚಿಕ್ಕ ಬಾಯಿ ಇರುತ್ತೆ. ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಕೇಳು, ನೀನು ಎಲ್ಲವನ್ನೂ ಕೇಳು ಅಂತ ಇದಕ್ಕೆ ಅರ್ಥ. ಹಾಗೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಶ್ರವಣ ಅಂತ ಹೇಳಿದೆ. ಈ ಶ್ರವಣದಲ್ಲಿ 3 ತರ ಇದ್ದಾವೆ: ಅಧಮ ಶ್ರವಣ, ಮಧ್ಯಮ ಶ್ರವಣ, ಉತ್ತಮ ಶ್ರವಣ ಅಂತ. ಅಂದ್ರೆ ಅಧಮ ಶ್ರವಣ ಅಂದ್ರೆ ತುಂಬಾ ಕೆಟ್ಟದ್ದು ಶ್ರವಣ. ಅಂದ್ರೆ ಇಲ್ಲಿ ಕೆಟ್ಟದಂತಂದ್ರೆ ಏನು ಕೇಳೋದಿಲ್ಲ, ಏನು ಕಲಿಯೋದಿಲ್ಲ, ಹೇಳಿದ್ಮೇಲೆ ಅರ್ಥ ಮಾಡಿಕೊಳ್ಳೋದಿಲ್ಲ, ಇದು ಅಧಮ ಶ್ರವಣ. ಮಧ್ಯಮ ಶ್ರವಣ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕೇಳಿಸ್ಕೊಳ್ಳೋದು. ಆದ್ರೆ ಉತ್ತಮ ಶ್ರವಣ ಅಂದ್ರೆ ಕೇಳುವ ಸಮಯದಲ್ಲಿ ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಆಗೋಗುತ್ತೆ. ಉದಾಹರಣೆಗೆ ನೋಡ್ರಿ, ಒಬ್ಬ ಗುರು ಏನಾದ್ರೂ ಹೇಳ್ತಾ ಇದ್ರಂದ್ರೆ ಅವ್ರು ಹೇಳುವಾಗ್ಲೇ ನಾವ್ ಏನಾದ್ರೂ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ, ನಮ್ಮಲ್ಲಿ ಒಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಉಂಟಾಗುತ್ತೆ. ಈಗ ಸಪೋಸ್ ನಮ್ಮ ಪತ್ರಿಜಿ ಗುರುಗಳನ್ನೇ ತಗೊಳ, ನಾವ್ ಯಾವಾಗಾದ್ರೂ ಮೀಟ್ ಮಾಡಕ್ ಹೋಗಿರ್ತೀವಿ, ತುಂಬಾ ಜನ ಮೀಟ್ ಮಾಡಿದ್ದಾರೆ. ಅವ್ರು ಕುತ್ಕೊಂಡು ಏನಾದ್ರೂ ಹೇಳ್ತಿರ್ತಾರೆ, ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು, ಇಲ್ಲ ಗುಡ್ ಅಂತಾನೆ ಹೇಳ್ಬೋದು. ಅವಾಗ ನಾವು ಅಂದ್ಕೊಂತೀವಿ, ಅಯ್ಯೋ ನಾವ್ ಅಷ್ಟು ದೊಡ್ಡ ವ್ಯಕ್ತಿನೇ ಥ್ಯಾಂಕ್ಸ್ ಹೇಳ್ತಾರೆ, ನಾನು ಹೇಳೋದಿಲ್ಲಲ್ಲ ಅನ್ಕೊಂಡೆ ನಾವ್ ಇನ್ಮೇಲೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕಪ್ಪ ಅನ್ಕೊಂತೀವಿ. ಆಗ್ಲೇ ಇಮ್ಮಿಡಿಯೇಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕೋಗ್ಬಿಡುತ್ತೆ. ಅದು ಉತ್ತಮ ಶ್ರವಣ. ಈಗ ನೋಡ್ರಿ, ಹಿಂದೆ ವೇದಗಳ ಕಾಲದಲ್ಲಿ ಅವ್ರು ಏನು ಬರ್ದಿಡ್ತಾ ಇರ್ಲಿಲ್ಲ ಋಷಿ ಮುನಿಗಳೆಲ್ಲ. ಯಾರು ಏನು ಹೇಳ್ತಾರೋ ಕೇವಲ ಶ್ರವಣದಿಂದನೇ ನೆನ್ಪಿಟ್ಕೊಳ್ತಾ ಇದ್ರು. ನಾವಿವಾಗ ಎಲ್ಲ ಬರ್ಕೊಂಡು ನೋಡ್ಕೊಂಡು ಅದನ್ನ ಮತ್ತೆ ರಿವಿಷನ್ ಮಾಡಿ ಏನೋ ಮಾಡ್ತಾ ಇರ್ತೀವಿ. ಆದ್ರೆ ಅವರೆಲ್ಲ ಕೇಳೋದ್ರಿಂದಲೇ ಎಲ್ಲ ಜ್ಞಾಪಕ ಇಟ್ಕೊಳ್ತಾ ಇದ್ರು. ಏನಾದ್ರೂ ಹೇಳ್ಬೇಕಂದಾಗ ಅವತ್ತಿವ್ರು ಈಗ ಹೇಳಿದ್ರಲ್ಲ ಅಂತೇಳಿ ಅದನ್ನ ನೆನಪು ಮಾಡ್ಕೊಂಡು ಅವ್ರು ಇನ್ನೊಬ್ರಿಗೆ ಹೇಳ್ತಾ ಇದ್ರು. ಎಷ್ಟೋ ಮೆಸೇಜಸ್ ಗಳನ್ನ ಸಹ ಕೇಳಿಸ್ಕೊಳ್ತಾ ಇದ್ರಲ್ಲ, ಅವನ್ನೆಲ್ಲ ನೆನ್ಪಿಟ್ಕೊಂತ. ಆದ್ರೆ ಈಗ ಏನಾಗಿದೆ, ಅದೆಲ್ಲ ಕೇಳೋದೇ ಕಡಿಮೆ ಆಗ್ಬಿಡ್ರಿ. ಇನ್ನು ನೆನ್ಪೆಲ್ಲಿರ್ಬೇಕು, ಕೇವಲ ಪುಸ್ತಕಗಳಲ್ಲಿ ಮಾತ್ರ ಅದು ಇರುತ್ತೆ. ಅದು ಇಟ್ಕೊಂಡ್ರೆ ಅದು ಸಹ. ಅದಕ್ಕೆ ಉತ್ತಮವಾದ ಶ್ರವಣ ಮಾಡ್ಬೇಕು ನಾವು. ಓಕೆ, ಹೀಗೆ ಈ ಲಿಸನಿಂಗ್ ಅಂದ್ರೆ ಕೇಳೋದು ಒಂದು ಅದ್ಭುತವಾದ ಕಲಿ. ನೋಡಿ, ನಮ್ಮ ಶರೀರ ಸಹ ನಾವು ಏನೋ ಹೇಳ್ತಾ ಇರುತ್ತೆ ನಮಗೆ, ಅದನ್ನು ಸಹ ಕೇಳ್ಬೇಕು. ಈಗ ಉದಾಹರಣೆಗೆ ಊಟ ಮಾಡ್ತಾ ಇರ್ತೀವಿ, ನಾರ್ಮಲ್ ನಮ್ದು ಕೆಪಾಸಿಟಿ ಎಷ್ಟೋ ಅಷ್ಟು ತಿಂತಾ ಇದ್ರೆ ಓಕೆ. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ತುಂಬಾ ಟೇಸ್ಟ್ ಆಗೈತೆ ಅಂತೇಳಿ ನಾವು ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಕೊಂತೀವಿ, ಇನ್ನೊಂದು ದೋಸೆ ಕೊಡಮ್ಮ, ಇನ್ನೊಂದು ರೊಟ್ಟಿ ಕೊಡಮ್ಮ. ಆದ್ರೆ ಅಲ್ಲಿ ನಮ್ಮ ಶರೀರ ಒಳಗಡೆ ಎಚ್ಚರಿಸ್ತಾ ಇರ್ತಾರೆ, ಸಾಕು, ಜಾಸ್ತಿ ತಗೊಳ್ತಾ ಇದೀಯಾ, ನಿನ್ನ ದೇಹಕ್ಕೆ ಇದು ಒಳ್ಳೇದಲ್ಲ ಅಂತ ನಮಗೆ ಹೇಳೋಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆದ್ರೆ ನಾವು ಕೇಳೋದೇ ಇಲ್ಲ. ನಮ್ಗೆಲ್ಲ ಗೊತ್ತಲ್ಲ, ನಮ್ಮ ದೇಹದ ಜೊತೆಗೆ ಸಂಭಾಷಿಸುವುದು. ನಂತರ ನಿದ್ದೆ ಎಚ್ಚರಿಸ್ತಾ ಇರುತ್ತೆ ನಮ್ಮ ದೇಹ, ನಿನಗೆ ಈಗ ಸಮಯ ಆಯ್ತು, 10 ಗಂಟೆ ಆಯ್ತು, ಇನ್ನು ಮಲಗು ನೀನು. ನಾವಿಲ್ಲ, ಮೂವಿ ನೋಡ್ತೋ ಮೊಬೈಲ್ ನೋಡ್ಕೊಂತ ಟೈಮ್ ಪಾಸ್ ಮಾಡ್ತೀವಿ. ಎಚ್ಚರಿಸ್ತಾನೇ ಇರುತ್ತೆ, ಈಗ ನೀರ್ ಕುಡಿಬೇಕು, ನೀನ್ ತುಂಬಾ ಹೊತ್ತಾಯ್ತು, ನೀರ್ ಕುಡಿ. ಆದ್ರೆ ನಾವು ಹೇಳೋದಿಲ್ಲ. ಇಲ್ಲಿ ಶರೀರ ಬೇರೆ ಅಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಬೇರೆ ಅಲ್ಲ, ಎಲ್ಲ ಒಂದೇ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮಗೆ ಸೂಚನೆ ಕೊಡ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ನಮ್ಮನ್ನ ನಾವು ಕೇಳೋ ಒಂದು ಸ್ಥಿತಿಯನ್ನು ಬೆಳೆಸ್ಕೋಬೇಕು. ನೋಡ್ರಿ, ಇದು ಯಾರು ನಾವು ಕೇಳೋದೇ ಇಲ್ಲ. ಊಟ ಮಾಡ್ತಾ ಇರ್ತೇವೆ, ಅಪ್ಪ ಇವಾಗ ಏನ್ ಮಾಡ್ಬೇಕು, ನಾನು ಎಷ್ಟು ಬೇಕೋ ಅಷ್ಟೇ ತಿನ್ಬೇಕಪ್ಪ, ಕರೆಕ್ಟ್ ಸಮಯಾಗಿ ನಾನು ನಿದ್ದೆ ಮಾಡ್ಬೇಕು, ಚೆನ್ನಾಗಿ ಗಂಟೆಗೊಂದ್ಸಲ ನೀರ್ ಕುಡಿಬೇಕು ನಾನಂತ. ಇದು ನಾವು ಮಾಡ್ತಾ ಇದ್ರೆ ನಾವು ಶರೀರವನ್ನ ಕೇಳದ ಹಾಗೆ. ಯಾವಾಗ ನಾವು ನಮ್ಮ ಶರೀರವನ್ನು
ನಮ್ಮ ಜೊತೆಗೆ ನಾವು ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ತೇವೆ, ಇತರ ಏನ್ ಹೇಳ್ತಾರ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತೀವಿ. ಈಗ ನೀವ್ ಅನ್ಬೋದು ಏನ್ರಿ ನಮ್ಮನ್ ಕೇಳ್ತೀವಿ, ಹೌದ್ರಿ ಶರೀರ ಹೇಳತ್ತೆ, ಅದೇನ್ ಕೇಳ್ಬೇಕ್ರಿ ನಮ್ಮನ್ನ ನಾವಂದ್ರೆ, ಇಲ್ಲಿ ನಮ್ಮನ್ನು ನಾವು ಕೇಳ್ಬೇಕು ಅಂತಂದ್ರೆ ಯಾವಾಗ ಮೌನವಾಗಿರ್ತೀವೋ, ನಾವು ಕೇಳ್ಬೇಕು ಅಂತ ರೆಡಿ ಆಗ್ತೀವೋ, ಆಲೋಚನೆಗಳನ್ನ ಗಮನಿಸ್ಬೇಕು. ಆಲೋಚನೆಗಳು, ನೀನ್ ಯಾವಾಗ್ಲೂ ಬ್ಯುಸಿ ಇತ್ತು, ನಿನ್ ಮೈಂಡ್ ಏನು ರೆಡಿ ಆಗಿಲ್ಲ ಅಂದ್ರೆ ನೀನ್ ಏನ್ ಆಲೋಚನೆ ಮಾಡ್ತೀಯ ಅಂತ ನಿನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇರ್ತೀಯ. ಯಾರಿಗಾದ್ರೂ ಹೇಳ್ರಿ, ನಿನ್ಗೆ ಏನೇನ್ ಅನ್ಸ್ತದ ಆಲೋಚನೆಗಳನ್ನ ಬರ್ಕೊಂತ ಹೋಗಂದ್ರೆ ಒಂದು ಬುಕ್ಕ ಸಾಲೋದಿಲ್ಲ. ಅದ್ರಲ್ಲಿ ನೋಡಿದ್ರೆ ಒಂದು 5% ಕೂಡ ಇಂಪಾರ್ಟೆಂಟ್ ಇರಲ್ಲ. ನೀನ್ ಯಾವಾಗ ಕೇಳೋದನ್ನ ಕಲಿತೀಯೋ, ಹೈಯರ್ ಸೆಲ್ಫ್ ನಿಂದ ನಿಂಗೆ ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ, ಅದನ್ನು ಸಹ ನೀನು ಸುಲಭವಾಗಿ ಕೇಳ್ಬೋದು. ಪ್ರಕೃತಿ ಮೆಸೇಜ್ ಕೊಡುತ್ತೆ, ಅದನ್ನು ಸಹ ನೀನ್ ಕೇಳ್ಬೋದು. ನೋಡ್ರಿ, ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಇದನ್ನ ಮಾಡಿಸ್ತಿರ್ತಾರೆ, ಒಂದು ಮರನ ಹಗ್ಗ ಮಾಡ್ಕೊ ನೀನು, ಅದೇನಾದ್ರೂ ಮೆಸೇಜ್ ಕೊಡುತ್ತಾ ಅಂತ ಕೇಳು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಆ ತರ ಫೀಲಿಂಗ್ ಆಗಿದೆ, ಮೆಸೇಜ್ ಸಹ ಬಂದಿದೆ. ಅದಕ್ಕೆ ಒಳಗಡೆಯಿಂದ ಕೇಳಿಸ್ಕೊಳ್ಳೋದು ಕಲಿಬೇಕು, ನಮ್ಮ ಆಲೋಚನೆಗಳನ್ನು ಕೇಳ್ಬೇಕು, ನಾವು ಮೆಸೇಜಸ್ಗಳನ್ನು ಕೇಳಬೇಕು, ಇಂಟ್ಯೂಷನ್ಸ್ ಅನ್ನು ಕೇಳಬೇಕು. ಇದಕ್ಕೆ ಉತ್ತಮವಾದ ಮಾರ್ಗ ಅಂತಂದ್ರೆ ಧ್ಯಾನ. ಮತ್ತೆ ಯಾವಾಗ ನೀನ್ ಧ್ಯಾನದ ಅಭ್ಯಾಸ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀಯೋ, ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀಯೋ, ಅವಾಗ ನೀನು ಮೌನವಾಗ್ತಿ, ನಿನ್ನನ್ನು ನೀನು ಅಬ್ಸರ್ವ್ ಮಾಡ್ಕೊಂತೀಯ, ಕೇಳ್ತೀಯ. ನಾವು ಎಷ್ಟು ಕೇಳಿದ್ರೆ ಅಷ್ಟು ಕಲಿತೀವ್ರಿ, ನಿಜವಾಗ್ಲು. ಯಾಕೆ, ನೀನ್ ಏನಾದ್ರೂ ಹೇಳ್ಬೇಕು ಅಂದ್ರೆ ನಿನಗೆ ಎಷ್ಟು ಜ್ಞಾನ ಗೊತ್ತಿದೆ ಅಷ್ಟೇ ಹೇಳೋದಲ್ಲ ನೀನು. ನೀನ್ ಸಪೋಸ್ ಒಂದು 50% ಅಷ್ಟು ಜ್ಞಾನ ಗೊತ್ತಿದೆ ಅಂದ್ರೆ ನಾನು ಅಷ್ಟೇ ಹೇಳೋದು. ನಾನು ಯಾಕೆ, ನನಗೆ ಗೊತ್ತಿಲ್ಲ. ಅದೇ ನಿನಗೆ ಗೊತ್ತಿರ್ಲಾರ್ದ ಜ್ಞಾನ ಇನ್ನೊಬ್ರು ಹೇಳ್ತಾ ಇದ್ರಿಂದ ಅದನ್ನ ಕೇಳ್ಬೇಕು. ಅವಾಗ ಏನಾಗುತ್ತೆ, ನಿನಗೆ ಆ ಕೇಳಿದ್ರಿಂದ 50% ಜ್ಞಾನ ಸಿಗುತ್ತೆ ನಿನಗಂದ್ರೆ, ಅವಾಗ ನಿನ್ಗೆ 100% ಜ್ಞಾನ ಸಿಕ್ಕಾಗುತ್ತೆ. ಅದಕ್ಕೆ ಪತ್ರಿ ಸರ್ ಯಾವಾಗ ಹೇಳ್ತಾರೆ, ಯು ಶುಡ್ ಬಿಕಮ್ ಎ ಟ್ರೂ ಲಿಸನರ್ ಅಂತ ಹೇಳ್ತಾರೆ. ಯಾವಾಗ್ಲೂ ಹೇಳ್ತಾ ಇದ್ರು ಅವ್ರು. ಒಳ್ಳೆಯ ಕೇಳುಗರಾಗ್ಬೇಕು ಯಾವಾಗ್ಲೂ. ನಾನೇ ಮಾತಾಡ್ಬೇಕು, ನಂಗೆಲ್ಲ ಗೊತ್ತಿದೆ ಅನ್ನೋದು ಯಾವತ್ತೂ ಬರಬಾರ್ದು. ಒಂದು ಗುಂಪಿನಲ್ಲಿದ್ದಾಗ ಮೌನವಾಗಿರು, ಪರವಾಗಿಲ್ಲ. ಇತರರು ಏನೇನ್ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಏನು ಗೊತ್ತಿದೆ, ಅಕಸ್ಮಾತ್ ಅಲ್ಲಿ ಅವಶ್ಯಕತೆ ಇದ್ರೆ ಅವಾಗ ನೀನ್ ಬಾಯ್ ಬಿಚ್ಚು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಕೇಳ್ತೇವೋ ಅಷ್ಟು ನಾವು ಕಲಿತೀವಿ, ಎಷ್ಟು ಕೇಳಿದರೆ ಅಷ್ಟು ಸ್ಟ್ರಾಂಗ್ ಆಗ್ತೀವಿ, ಎಷ್ಟು ಕೇಳುತ್ತೇವೋ ಅಷ್ಟು ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿಯನ್ನು ಬೆಳೆಸಿಕೊಳ್ಳುತ್ತೇವೆ, ಹೃದಯವನ್ನು ಅರ್ಥ ಮಾಡ್ಕೊಳ್ತೇವೆ. ಆಗ ಮಾತ್ರ ಈ ಕೇಳೋ ಕಲೆಯನ್ನು ನಾವು ಕಲಿತೀವಿ. ಇಲ್ಲಾಂದ್ರೆ ಆಯ್ತು, ಯಾವುದು ನಮ್ಗೆ ಆಗಲ್ಲ. ನಮಗೆ ಕೇಳೋಕ್ ಇಷ್ಟ ಇಲ್ಲ ಅಂದ್ಮೇಲೆ ಏನು ಕಲಿಯೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡ್ಕೊಳ್ಳಲ್ಲ, ಒಳ್ಳೆಯ ಹೃದಯವಂತರಾಗೋದಿಲ್ಲ ನಾವು. ಈಗ ನೋಡಿ, ಒಬ್ಬ ಫ್ರೆಂಡ್, ಡಿಯರೆಸ್ಟ್ ಫ್ರೆಂಡ್ ಇರ್ತಾನೆ, ಎಲ್ಲರಿಗಿಂತಲೂ ಒಂದು ನಂಬಿಕೆ ಜಾಸ್ತಿ ಸ್ನೇಹಿತರ ಮೇಲೆ, ಹೌದಾ? ಎಷ್ಟೋ ರಹಸ್ಯಗಳನ್ನ ಅವ್ರ ಹತ್ರ ಹೇಳ್ಕೊಳ್ತಾರೆ. ಅಂತ ಸ್ನೇಹಿತನೇ ಯಾವಾಗ್ಲೂ ಏನು ಕೇಳೋಕೆ ರೆಡಿ ಇಲ್ಲ ಅಂದ್ರೆ ನೀನು ಹೋಗಿ ಕೇಳ್ತೀಯಾ? ಇಲ್ಲ. ಅದೇ ಕೇಳೋ ಇದ್ರೆ, ಬಾ, ಯಾರ ಹತ್ರ ಹೇಳ್ದಿದ್ರು ಚಿಂತೆ ಇಲ್ಲ, ನಮ್ಮ ಫ್ರೆಂಡ್ ಹತ್ರ ಹೇಳ್ಬಿಟ್ರೆ ಸಾಕು, ನನ್ನ ಮನಸ್ಸು ಎಷ್ಟೋ ಹಗುರ ಆಗುತ್ತೆ ಅಂತ ಭಾವಿಸ್ತೇವೆ. ಈ ಕೇಳೋ ಕಲೆಯನ್ನು ನಾವು ಬೆಳೆಸ್ಕೊಳ್ಬೇಕಂದ್ರೆ ಜಾಸ್ತಿ ಮಾತಾಡಬಾರದು. ಎಷ್ಟು ಮೌನವಾಗಿರುತ್ತೆ ಅಷ್ಟು ಒಳ್ಳೇದು. ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಬೇಕು. ಅದಕ್ಕೆ ಒಬ್ರು ಆಥರ್ ಇದ್ರಂತೆ, ಅವರು ಒಂದು ಇನ್ಸಿಡೆಂಟ್ ಅನ್ನು ಹೇಳಿದರು. ಒಂದು ಇಂಗ್ಲೆಂಡ್ ನಲ್ಲಿ ಈಗೆಲ್ಲ ಒಬ್ರು ವಯಸ್ಸಾದವ್ರು ಇರ್ತಾರೆ, ಪಂಗಡಗಳು ಇರ್ತಾವಲ್ಲ ಎಲ್ಲ ತುಂಬಾ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರ್ತಾರ ಅನ್ಕೊಡ್ರಿ ಯಾರಾದ್ರೂ, ಅವಾಗ ಏನ್ ಮಾಡ್ತಾರೆ, ಅವ್ರ ಮೇಲೆ ಇಲ್ಲ ಸಲದ ಅಪವಾದಗಳು ಏನಾದ್ರೂ ಬರ್ತಾನೆ ಇರ್ತಾವ. ಅದೇ ತರ ಆ ಲೇಡಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಅವಳ ಮೇಲೆ
ತುಂಬಾ ಜನರಿಗೆ ಕೋಪ ಅಂದ್ರೆ ಆ ಊರ್ನವ್ರಿಗೆ ಎಷ್ಟು ಕೋಪ ಅಂದ್ರೆ ಆಕಿ ಎದುರಿಗೆ ಸಿಕ್ಕರೆ ಕೊಲೆ ಮಾಡೋಷ್ಟು ಕೋಪ ಇತ್ತು. ಅವ್ರು ದೊಡ್ಡ ಆಫೀಸರ್ ಅಲ್ಲ, ಅವ್ರಿಗೆ ತುಂಬಾ ಸೆಕ್ಯೂರಿಟಿ ಸಹ ಇತ್ತು. ಅವಾಗ ಪೊಲೀಸರು ಇನ್ಸ್ಪೆಕ್ಟರ್ ಅವರೆಲ್ಲ ಹೇಳ್ತಾ ಇದ್ರು, ಮೇಡಮ್ ದಯವಿಟ್ಟು ನೀವು ಹೊರಗಡೆ ಮಾತ್ರ ಬರ್ಬೇಡ್ರಿ. ಅವರಿಗೆ ಅಂದ್ರೆ ಆ ಲೇಡಿಗೆ ಈ ಒಂದು ಟ್ರೂ ಲಿಸನಿಂಗ್ ಬಗ್ಗೆ ಗೊತ್ತಿತ್ತು. ಯಾಕೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಿದೆ? ಅವ್ರದ್ದು ತಪ್ಪಿಲ್ಲ, ನನ್ನದು ತಪ್ಪಿಲ್ಲ, ಹಾಗಾದ್ರೆ ಯಾಕೆ ಈ ತರ ಅವರಿಗೆ ಕೋಪ ಇದೆ ನನ್ನ ಮೇಲೆ ಅಂತ ಅನ್ಕೊಂಡು, ಇಲ್ಲ ಇದನ್ನ ನಾನು ಸರಿ ಮಾಡ್ಲೇಬೇಕು, ಅವ್ರು ಏನ್ ಹೇಳ್ತಾರ ಕೇಳಬೇಕು ಅಂತೇಳಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಇಲ್ಲ ಮೇಡಮ್ ನಿಮ್ ಜೀವಕ್ಕೆ ಅಪಾಯ ಇದೆ, ಬೇಡ ಬೇಡ ಅಂತ. ಇಲ್ಲ ಅಂತ ಸರಿ ಅಂತೇಳಿ ಒಂದು ನಿರ್ದಿಷ್ಟ ಜಾಗದಾಗೆ ಅಲೋ ಮಾಡ್ತಾರಲ್ಲ ಆತರ ಹೊರಗಡೆ ಬಂದು ನಿಲ್ತಾರೆ. ಅವ್ರ ದೊಡ್ಡ ಗುಂಪು ಹೊರಗಡೆ, ಅವರೆಲ್ಲ ಏನ್ ಮಾಡ್ತಾರೆ, ಬಂದು ಸಿಕ್ಕಾಪಟ್ಟೆ ಅವಳ ಬೈತಾರೆ. ಎಲ್ಲ ಬೈದು ಎಲ್ಲ ಇರೋ ಕೋಪ ಎಲ್ಲ ಅವಳು ಏನ್ ಮಾಡಿದ್ಲು, ಲಿಸನಿಂಗ್ ಸ್ಪೇಸ್ ಕೊಟ್ಲು ಅವರಿಗೆ. ಏನು ಜಡ್ಜ್ ಮಾಡ್ಲಿಲ್ಲ, ಅವ್ರು ಹೇಳ್ಬೇಕಾರೆ ಪೂರ್ತಿಯಾಗಿ ಅವರಲ್ಲಿ ಏನೇನಿದೆ ಎಲ್ಲ ಹೊರಗಡೆ ಬರ್ಲಿ ಅಂತ ಅವ್ರನ್ನ ಅಲೋ ಮಾಡ್ತಾಳೆ. ಯಾವಾಗ ಈ ತರ ಅವಳು ಮಾಡ್ತಾಳೋ ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ಅವರಿಗೆ ಅವಾಗ ಒಂದು ನಂಬಿಕೆ ಬರುತ್ತೆ. ನಂಬಿಕೆ ಗಳಿಸ್ತಾಳ. ಓ ಎಷ್ಟು ನೋಡು, ಹೊರಗಡೆ ಬಂದ್ರು ಇವ್ರು ನಮ್ಮ ಮಾತೆಲ್ಲ ಕೇಳಿಸ್ಕೊಂತಾ ಇದಾರೆ, ಇವರು ತಪ್ಪು ಮಾಡಿದ್ರೆ ನಮ್ಮ ಮಾತೆ ಕೇಳಿಸ್ಕೊಳ್ತಾ ಇದ್ರು ಅನ್ನೋ ಒಂದು ಚಿಕ್ಕ ನಂಬಿಕೆ ಶುರುವಾಗುತ್ತೆ ಆ ಜನರಿಗೆ. ಒಂದೇ ಕ್ಷಣದಲ್ಲಿ ಆಕೆಯ ಬಗ್ಗೆ ಏನೇನ್ ತಪ್ಪು ತಿಳುವಳಿಕೆ ಇತ್ತು ಎಲ್ಲ ಮಾಯ ಆಗೋಗ್ಬಿಡುತ್ತೆ. ಅವ್ರ ಮಾತುಗಳಿಂದ ಇರುವ ಸತ್ಯಾಸತ್ಯತೆಯನ್ನು ಅವಳು ಗ್ರಹಿಸ್ತಾಳೆ. ಆಮೇಲೆ ಅದು ಏನು ಬೇಕಾಗಿರುತ್ತೋ ಅವರಿಗೆ, ಯಾಕೆಂದ್ರೆ ಮಿಡ್ಲ್ ಮ್ಯಾನ್ಗಳು ಬಹಳ ಇರ್ತಾರೆ, ನಾವೆಲ್ಲ ನೋಡಿದೀವಲ್ಲ, ಯಾರ್ದು ತಪ್ಪಿರಲ್ಲ, ಜಗಳಗಳು ಶುರುವಾಗಿರ್ತವೆ, ಅವ್ರು ಲಾಭ ಪಡ್ಕೊಂತಾರೆ. ಆದ್ರೆ ಇವಳು ಡೈರೆಕ್ಟ್ ಆಗಿ ಕೇಳಿದ್ರಿಂದ ಅವರ ಅವಶ್ಯಕತೆ ಏನಂತ ಗೊತ್ತಾಯ್ತು. ಅವಾಗ ಅವಳೇನ್ ಮಾಡ್ತಾಳೆ, ಆಯ್ತು ನೀವು ಇದೆಲ್ಲ ಈ ಕೋರಿಕೆಗಳನ್ನ ನಾನು ಈಡೇರಿಸ್ತೀನಿ, ನಾನು ಅದಕ್ಕಾಗೇ ಇರೋದು ಅಂತೇಳಿ ಅವರ ನಂಬಿಕೆಯನ್ನ ಉಂಟು ಮಾಡ್ತಾಳೆ. ಆಗ ಅವಳಿಗೆ ಆ ಒಂದು ಕೊಲೆಯ ಬೆದರಿಕೆ ಇರುತ್ತೆ, ಅದು ದೂರ ಆಗೋಗ್ಬಿಡುತ್ತೆ. ನೋಡ್ರಿ, ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ಒಂದು ಲಿಸನಿಂಗ್ ಸ್ಪೇಸ್ ಕೊಟ್ಟಿದ್ರಿಂದ. ಈಗ ಎಷ್ಟೋ ಜನ ಈಗ ಆಸ್ತಿ ವಿಚಾರವಾಗಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಯಾವ್ದ್ರಲ್ಲಾಗ್ಲಿ ಜಗಳಗಳು ಶುರುವಾಗ್ತಾವಂದ್ರೆ ಒಬ್ಬ ಮಿಡಲ್ ಮ್ಯಾನ್ ಬರ್ತಾನೆ. ಆ ಮಿಡಲ್ ಮ್ಯಾನ್ ಬಂದಾಗ ಅವ್ರು ಹೇಳೋದನ್ನ ಕೇಳ್ಬೇಕು ತಾನೇ, ಇಬ್ರು ಕೇಳ್ಬೇಕು. ಕೇಳೋಕೆ ರೆಡಿ ಇಲ್ಲ ಅಂದ್ರೆ ಏನಾಗುತ್ತೆ, ಜಗಳ ಹಾಗೆ ಇರುತ್ತೆ. ಅದಕ್ಕೆ ಫಸ್ಟ್ ಸ್ಪೇಸ್ ಕೊಡ್ಬೇಕು. ಆಯ್ತಪ್ಪ, ಆಸ್ತಿ ವಿಚಾರ ತಾನೆ, ಆಯ್ತು ನೀವು ಬರ್ರಿ, ನೀವು ಹೇಳ್ಬೇಕು, ನೀವು ಏನೇನ್ ಹೇಳ್ತೀರಿ ಎಲ್ಲ ಕೇಳ್ತಾನ. ಅವ್ರು ಎಷ್ಟೊಂದು ವಿಷಯಗಳನ್ನ ಹೇಳ್ತಾರೆ, ಪಾಯಿಂಟ್ಸ್ ಗೊತ್ತಾಗ್ತವೆ, ನಮ್ಮ ತಪ್ಪಿನ ಅರಿವಾಗುತ್ತೆ. ಅವಾಗೆಲ್ಲ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗೋಗ್ತದೆ. ಅದಕ್ಕೆ ಒಂದು ಯಾರಿಗೆ ಆಗ್ಲಿ ಒಂದು ಅದ್ಭುತವಾದ ಲಿಸನಿಂಗ್ ಸ್ಪೇಸ್ ಅನ್ನು ನಾವು ಕೊಡ್ಬೇಕು. ಈ ತರ ಕೊಟ್ಟಾಗ ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಚಿಕ್ಕದ ಯಾವ್ದೋ ಒಂದು ಪರೀಕ್ಷೆ ಮಾಡಿ ನೋಡಿ, ಅದ್ಭುತವಾದ ಬದಲಾವಣೆಗಳಾಗೋಗ್ಬಿಡುತ್ತೆ. ಗಂಡ ಹೆಂಡತಿನ ತಗೊಳ್ಳಿ, ಗಂಡ ಏನಾದ್ರೂ ಆಯ್ತು ನಾನು ಹೆಂಡತಿ ಮಾತೆಲ್ಲ ಕೇಳ್ತೀನಿ ಅಂದ್ರೆ, ಹೆಂಡತಿ ಏನಾದ್ರೂ ಹೇಳ್ಬೇಕಾದ್ರೆ ಸಂಪೂರ್ಣವಾಗಿ ಆತ ಕೇಳಿ ಅದರಲ್ಲಿರೋ ಸತ್ಯಾಸತ್ಯತೆ, ದುಃಖ, ಅವರ ಹೆಂಡತಿಯ ಅವಶ್ಯಕತೆ ಎಲ್ಲ ಆತನಿಗೆ ಅರಿವಾಗುತ್ತೆ. ಅದಕ್ಕೆ ಫಸ್ಟ್ ಈ ಕೇಳೋದನ್ನ ನಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಮಕ್ಕಳ ವಿಷಯದಲ್ಲಿ ಅಷ್ಟೇ, ಏನಾದ್ರೂ ಸ್ಕೂಲಿನ ವಿಷಯ ಆಗ್ಲಿ ಅನ್ನೋ, ಸಾಕ್ ನಿನ್ ಮಾತು, ನನಗೆ ಟೈಮ್ ಇಲ್ಲ, ಆ ಎಳೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಅದೇ ಕೇಳ್ತಾ ಇದ್ರೆ, ಬಾ ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂತಾರಂತ ಇನ್ನೂ ಹೆಚ್ಚಿಗೆ ಒಂದೆರಡು ಮಾತಾಡುತ್ತೆ ಆ ಮಗು. ಇಲ್ಲಿ ಕೇಳೋದು ಅಂದ್ರೆ ಇನ್ನೊಂದು ವಿಷಯ ನಮಗೆ ಅರ್ಥ ಮಾಡ್ಕೊಳಲ್ಲ. ಏನು ಅಂದ್ರೆ, ಎಲ್ಲಿ ನಾವು ಇಂಟ್ರೆಸ್ಟ್ ಇಂದ ಕೇಳ್ತೀವೋ ಅಲ್ಲಿ ಪ್ರೀತಿ ಇದೆ ಅಂತ ಅರ್ಥ. ಹೌದಲ್ಲ? ಪ್ರೀತಿ ಇದ್ರೆ ಮಾತ್ರ ಕೇಳ್ತೀವಲ್ಲ.
ಏನ್ ಹೇಳ್ತೀಯ ಹೋಗ್ ನೀನು, ಇಲ್ಲ ಹೆಂಡ್ತಿ ಹೇಳಂದ್ರೆ ಹೇಳಕ್ ನಿಂದ ಯಾವಾಗ್ಲೂ ಪುರಾಣ ಇದ್ದಿದ್ದೆ, ನನ್ ಟೈಮ್ ಇಲ್ಲ ಇವಾಗ ಆಫೀಸಿಗೆ ಹೋಗ್ಬೇಕು. ಅದೇ ಪ್ರೀತಿ ಇದ್ರೆ ಆಯ್ತು ಹೇಳು, ಏನ್ ಹೇಳ್ತೀಯ ಹೇಳು. ಒಂದ್ 5-10 ನಿಮಿಷ ಆಫೀಸಿಗೆ ಹೋಗೋದು ಲೇಟ್ ಆದ್ರೆ ಏನೋ ತೊಂದ್ರೆ ಇಲ್ಲ. ಉದಾಹರಣೆಗೆ ಮತ್ತೆ ನಮ್ಮ ಗುರುಗಳನ್ನೇ ತಗೊಳ್ಳೋಣ, ಅವ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಯಾರು ಇಲ್ಲ. ಎಷ್ಟು ಜನ ಬಂದು ಎಷ್ಟು ತರದ ಮಾತುಗಳನ್ನೇ ಹೇಳ್ತಿರ್ತಾರೆ ಗುರುಗಳ ಹತ್ರ ಬಂದು, ಎಲ್ಲವನ್ನು ಕೇಳಿಸ್ಕೊಳ್ತಾ ಇರ್ತಾರೆ, ತುಂಬಾ ಖುಷಿಯಿಂದ ಕೇಳಿಸ್ಕೊಳ್ತಾ ಇರ್ತಾರೆ. ಎಷ್ಟೊಂದು ಅನ್ಕಂಡೀಷನಲ್ ಆಗಿ ಅವರು ಈ ಲಿಸನಿಂಗ್ ಸ್ಪೇಸ್ ಅನ್ನು ಕೊಡ್ತಾರೆ. ನಂತರ ಈಗ ಟ್ರೂ ಲಿಸನಿಂಗ್ ಅಂದ್ರೆ ನಿಜವಾಗ್ಲೂ ಕಷ್ಟದ ಕೆಲಸನೇ, ಆದ್ರೆ ಇಷ್ಟವಾಗಿ ಮಾಡಿದ್ರೆ, ಹೃದಯ ತೆರೆದು ಮಾಡಿದ್ರೆ ಇಲ್ಲಿ ಯಾವುದು ಕಷ್ಟ ಅಂತ ಅನ್ಸೋದೇ ಇಲ್ಲ. ಈಗ ಒಂದು ಆರ್ಗನೈಸೇಷನ್ ಇರ್ತದೆ ಅನ್ಕೊಳ್ರಿ, ಒಂದು ಮೀಟಿಂಗ್, ಒಂದು ಬಾಸ್ ಏನಾದ್ರು ಮಾತಾಡ್ತಿದ್ದಾರೆ ಅನ್ಕೊಳ್ರಿ, ಒಳ್ಳೆಯ ಕೇಳುಗರಾದ್ರೆ ಏನಾಗುತ್ತೆ, ನಾವು ಅಲ್ಲಿ ಗಲಾಟೆ ಕಡಿಮೆ ಆಗುತ್ತೆ, ಜಗಳಕ್ಕೆ ಬಂದವರು ಸಹ ಹೊರಟೋಗ್ಬಿಡ್ತಾರೆ. ಈಗ ನಾವು ಕೇಳಿದ್ವಲ್ಲ ಆ ತರ. ಅದಕ್ಕೆ ಕೆಲವ್ರಿಗೆ ಇರುತ್ತೆ, ಏನಾದ್ರೂ ಇರುತ್ತೆ, ಅದು ಉಪಯೋಗ ಇರೋದೋ ಇಲ್ದೇ ಇರೋದೋ ಗೊತ್ತಿಲ್ಲ, ಆದ್ರೂ ಹೇಳ್ಕೊಂಡ್ರೆ ಸಮಾಧಾನ. ಹಾಗೆ ಎಷ್ಟೊಂದು ಜನ ಬಂದು ಅವ್ರ ದುಃಖನ, ಅವ್ರ ಸಂಸಾರದ ಪುರಾಣನ ಎಲ್ಲ ಹೇಳ್ಕೊಳ್ತಾ ಇರ್ತಾರೆ. ಅವ್ರು ಹೇಳ್ಕೊಳ್ಳೋದ ಉದ್ದೇಶ ಏನು, ಓಹೋ ಅವ್ರ ದುಃಖ ಎಲ್ಲ ನಾವು ಕಡಿಮೆ ಮಾಡ್ಬಿಡ್ತೀವಂದ್ರೆ ಅಲ್ಲ ಅಲ್ಲ. ಅಲ್ಲಿ ಏನಾಗುತ್ತೆ, ಒಂದು ಅವರಿಗೆ ಒಂದು ನಂಬಿಕೆನೂ ಬರುತ್ತೆ, ಒಳಗಡೆ ಇರೋದೆಲ್ಲ ಖಾಲಿ ಆಗ್ಬಿಡುತ್ತೆ. ನಂತರ ಈಗ ಕೆಲವರು ಹೇಳ್ತಾರೆ, ಒಂದು ಡೌಟ್ ಬರುತ್ತಲ್ಲ, ಈಗ ಕೆಲವರು ಬಂದು ಇದ್ದಿದ್ದು ಇಲ್ಲದ್ದು ಚಾಡಿ ಅಂತ ಅನ್ಕೋಬಹುದು ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಕೇಳ್ಬೇಕಾ? ಆಮೇಲೆ ಅವ್ರ ಸಂಸಾರ ತಾಪತ್ರಯ ಎಲ್ಲ ಹೇಳ್ತಿರ್ತಾರೆ, ಅಂದ್ರೆ ಅಲ್ಲಿ ನಮ್ ನೆಸಸರಿ ಇಲ್ಲ, ಕೇಳ್ಬೇಕಂದ್ರೆ ಇಲ್ಲ. ಕೇಳ್ಬೇಕು ಅಂದ ತಕ್ಷಣ ಎಲ್ಲವನ್ನೂ ಕೇಳ್ಬೇಕು ಅಂತಲ್ಲ, ಅಲ್ಲಿ ನಮ್ಮ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಗೊತ್ತಾಗುತ್ತಲ್ಲ ನಮಗೆ ಯಾವ್ದು ಇಂಪಾರ್ಟೆಂಟು ಯಾವ್ದಿಲ್ಲ ಅಂತ. ಅವಾಗ ಏನ್ ಮಾಡ್ಬೇಕು ನಾವು, ನೋಡಪ್ಪ ನಿನಗೆ ಏನ್ ಬೇಕೀಗ ಅದನ್ನಷ್ಟೇ ಹೇಳು, ನಂಗೆ ಎಲ್ಲವನ್ನೂ ಹೇಳ್ಬೇಡ ಅಂತೇಳಿ ಮತ್ತಲ್ಲಿ ನಾವು ಕಟ್ ಮಾಡಿ ಮಾತಾಡ್ಬೋದು. ಅಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮಲ್ಲಿರೋ ಎನರ್ಜಿ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ರೂಲಿಂಗ್ ಅಂದ ತಕ್ಷಣ ಎಲ್ಲವನ್ನು ಕೇಳ್ಬೇಕಂತೇನೆ ಅಲ್ಲೇನ್ ರೂಲ್ ಇಲ್ಲ. ಅದಕ್ಕೆ ಎದುರಿನ ವ್ಯಕ್ತಿಗಳಿಗೆ ಏನ್ ಬೇಕು ಅದನ್ನ ನಾವು ಕೊಡ್ಬೇಕು. ಹಾಗೆ ಯಾರಾದ್ರೂ ಏನಾದ್ರೂ ಹೇಳ್ತಿರ್ತಲ್ಲ, ಅದ್ರಾಗ ಒಳಗಡೆ ಏನಾಗ್ತಿದೆ ಅನ್ನೋದನ್ನ ಕೂಡ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮ ಒಳಗಡೆ ಏನಾಗ್ತಾ ಇದೆ, ಫೀಲಿಂಗ್ಸ್ ಯಾವ ತರ ಇದೆ, ಇದಕ್ಕೆ ಏನ್ ಮಾಡ್ಬೋದು ನಾವು ಅಂತೇಳಿ ನಿಧಾನವಾಗಿ ನಾವು ಅಲ್ಲೇ ಯೋಚನೆ ಮಾಡ್ತಾ ಇರ್ಬೇಕು. ಹೀಗೆ ಟ್ರೂ ಲಿಸನಿಂಗ್ ನಿಂದ ಕೇಳುವವರ ದುಃಖವನ್ನು ನಿವಾರಿಸಬಹುದು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ಬೋದು, ನಮ್ಮ ಅವಗಾಹನೆಯನ್ನು ಸಹ ಬೆಳೆಸ್ಕೊಳ್ಬೋದು, ಚೈತನ್ಯವನ್ನು ಬೆಳೆಸ್ಕೊಳ್ಬೋದು, ರಿಲೇಶನ್ಶಿಪ್ಸ್ ಅನ್ನು ಸರಿ ಮಾಡ್ಕೊಳ್ಬೋದು, ಜಗಳಗಳನ್ನು ತಡೆಗಟ್ಟಬಹುದು, ಇಂಟ್ಯೂಷನ್ಸ್ ಅನ್ನು ಹೆಚ್ಚು ಮಾಡಿಕೊಳ್ಬಹುದು. ನೋಡ್ರಿ ಎಷ್ಟೊಂದು ಉಪಯೋಗ ಕೇಳೋದ್ರಿಂದ. ನಮ್ಗೆ ಇಷ್ಟೆಲ್ಲ ಉಪಯೋಗ ಇದೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಆದ್ರೆ ಚೈತನ್ಯ ನಮ್ಮಲ್ಲಿ, ಅವಗಾಹನೆ, ಸಮಸ್ಯೆಗಳು ಎಲ್ಲವನ್ನೂ ನಾವು ತೀರ್ಸ್ಕೋಬಹುದು. ಯಾವಾಗ ನಾವು ಬಾಯಿ ಮುಸ್ತೀವೋ ನಮ್ಮ ಕಿವಿಗಳು ಓಪನ್ ಆಗ್ತಾ ಬರ್ತದೆ, ಆಟೋಮೆಟಿಕ್ ಅಲ್ಲ. ಅದಕ್ಕೆ ನಮಗೆ ಏನು ತಿಳಿಯುವುದಿಲ್ಲ ಅಂತ ಅನ್ಕೋಬಾರ್ದು, ಎಲ್ಲ ತಿಳಿಯೋದಕ್ಕೋಸ್ಕರ, ಕಲಿಯುವುದಕ್ಕೋಸ್ಕರ ಈ ಟ್ರೂ ಲಿಸನಿಂಗ್ ಅನ್ನೋದು. ಅದಕ್ಕೆ ಇಲ್ಲಿ ನಾನು ಹೇಳಿದ್ದು ಏನಾದ್ರೂ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದ್ರೆ, ಆ ಹವ್ಯಾಸ ನಿಮ್ಮಲ್ಲಿ ಎಲ್ದಿದ್ರೆ ದಯವಿಟ್ಟು ಎಲ್ಲರೂ ಬೆಳೆಸ್ಕೊಳ್ಳಿ ಅಂತ ನಾನು ಕಳಕಳಿಯಿಂದ ಕೇಳ್ತೀನಿ. ಯಾಕೆಂದ್ರೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್, ಇದು ಅಂದ್ರೆ ಕೇಳಿಸ್ಕೊಳ್ಳೋದು ಅಂತ. ನಾಳೆ ಇನ್ನೂ ತುಂಬಾ ಒಳ್ಳೆ ಟಾಪಿಕ್ ಇದೆ, ಆರ್ಟ್ ಆಫ್ ಲವ್ ಅಂತೇಳಿ.
ಚೆನ್ನಾಗಿದಾವೆ. ಅಂದ್ರೆ ನಮ್ಮ ಅದ್ಭುತವಾಗಿ ಜೀವನ ಮಾಡೋಕ್ಕೆ ಬೇಕಾದ ಕಲೆಗಳಿವು. ಅಂದ್ರೆ ಇವುಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ, ಆದ್ರೆ ನಾಳೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ಕೆಲವನ್ನು ನಮಗೆ ಗೊತ್ತಿರಲ್ಲ, ಗೊತ್ತಿದ್ದನ್ನ ನಾವು ಅಪ್ಲೈ ಮಾಡ್ಕೊಂಡಿರ್ತೇವೆ. ಈಗ ನೋಡ್ರಿ, ಲಿಸನಿಂಗ್ ನಲ್ಲೇ ತಗೊಳ್ರಿ, ಎಷ್ಟೊಂದು ವಿಚಾರಗಳಿದಾವೆ. ಇದು ನಾನು ಹೇಳಿದೀನಿ ಅಂತಲ್ಲ, ಯಾರೇ ಹೇಳಿ ಡೀಟೇಲ್ ಆಗಿ ಹೇಳಿದಾಗ ಅದರಲ್ಲಿರೋದು ನಾವು ಕ್ಯಾಚ್ ಮಾಡ್ಕೋಬೇಕು. ನಿತ್ಯ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ನಮಗಿದು ಸಿಗುತ್ತೆ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ರಂಗನಾಥ್ ಸರಿಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.